ಈ ದಿನ ಚೌಡೇಶ್ವರಿ ದೇವಿಯ ಬ್ರಹ್ಮರಥೋತ್ಸವ ಮತ್ತು 20ನೇ ವರ್ಷ ಇಲ್ಲಿನ ಭಕ್ತಾದಿಗಳು ನಾರಾಯಣಸ್ವಾಮಿ ಮತ್ತು ಸುಮಾರು 20 ವರ್ಷದಿಂದ ನಾರಾಯಣಸ್ವಾಮಿ ಮತ್ತು ಅವರ ಎಲ್ಲ ಜೊತೆಯಲ್ಲಿರುವ ಎಲ್ಲ ಮುಖಂಡರು ಸೇರಿ 20 ವರ್ಷದಿಂದ ಮಾಡ್ತಾ ಇದ್ದಾರೆ. ಇದು 4ನೇ ವರ್ಷ ಬ್ರಹ್ಮರಥೋತ್ಸವವನ್ನು ಕೂಡ ಮಾಡ್ತಾ ಇದ್ದಾರೆ. ಚೌಡೇಶ್ವರಿ ಎದುರಂದ್ರೆ ಅಲ್ಲಿ 3 ದೇವತೆಗಳು ಕೂಡ ಸೇರಿರ್ತಾರೆ. ಶಾರದಾಂಬ, ಲಕ್ಷ್ಮಿ ಮತ್ತು ಪಾರ್ವತಿ ಸೇರಿ ಅವರು ಸಂಪೂರ್ಣವಾದಂಥ ಒಂದು ಶಕ್ತಿ ಈ ಚೌಡೇಶ್ವರಿ ದೇವಿಯಲ್ಲಿರ್ತದೆ. ಆ ದೇವಿ ಈಗ ಬ್ರಹ್ಮ ವಿಷ್ಣು ಮಹೇಶ್ವರ ಒಂದು ಕಡೆ ಆದರೆ, ನವಗ್ರಹಗಳು ಒಂದು ಕಡೆ ಆದರೆ, ಈ ವಿಶೇಷವಾದ ಶಕ್ತಿ ದೇವತೆ ಚೌಡೇಶ್ವರಿ ಬಹಳ ವಿಶೇಷವಾದಂಥ ಶಕ್ತಿ ದೇವತೆ. ಏನು ಕೋರಿದರೆ ಆ ಕೋರಿಕೆಯನ್ನು ಈಡೇರಿಸುವಂಥ ದೇವರು. ಇವತ್ತು ಈ ಗ್ರಾಮದ ಎಲ್ಲ ಮುಖಂಡರು, ಹಿರಿಯರು, ಕಿರಿಯರು ಎಲ್ಲ ಸೇರಿ ಈ ಒಂದು ವಿರೂಪಾಕ್ಷಿಯಲ್ಲಿ ಒಂದು ದೇವರ ಕೆಲಸವನ್ನು ಮಾಡಿದ್ದಾರೆ. ಮೊಟ್ಟ ಮೊದಲನೇದಾಗಿ ಅವರೆಲ್ಲರಿಗೂ ಕೂಡ ಆರಾರು ಭಾಗ್ಯವನ್ನು ಕೊಡಲಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ದೇವರ ಕೈಂಕರ್ಯಗಳನ್ನು ಮಾಡುವಂಥ ಶಕ್ತಿಯನ್ನು ಕೊಡಲಿ ಅಂತ ಹೇಳ್ತಾ, ಜೊತೆಯಲ್ಲಿ ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿಯ ಅಧ್ಯಕ್ಷರಾದಂಥ ಆನಂದ್ ರೆಡ್ಡಿಯವರು, ಹಾಗೆ ಈಗ ಆರ್ಯವೈಶ್ಯ ನಿಗಮದ ಕರ್ನಾಟಕದ ಅಧ್ಯಕ್ಷರಾದಂಥ ರಾಮಪ್ರಸಾದ್ ಅವರು, ಸುಬ್ಬಣ್ಣ ಅವರು, ಎಸ್ ವೆಂಕಟೇಶ್ ಅವರು, ಅಭಿಷೇಕ್ ಅವರು ಮತ್ತು ಮುನಿಯಪ್ಪನವರು, ಬ್ರಹ್ಮಯ್ಯನವರು, ವೆಂಕಟೇಶ್ ಅವರು, ಮಾರಪ್ಪ, ವರದಪ್ಪ, ಜಿಲ್ಲಾ ಪರಿಷತ್ ನಾರಾಯಣಸ್ವಾಮಿ, ಈ ಕಡೆ ನಮ್ಮ ಸೋಮಣ್ಣ, ಬ್ರಹ್ಮಯ್ಯ, ಮಾರಪ್ಪ, ವರದಪ್ಪ, ಮುನರತ್ನ, ಮಣಿ ಮತ್ತು ಎಲ್ಲ ಇಲ್ಲಿನ ಮುಖಂಡರು ಕೂಡ ಉಂಟು. ಜಪಾಂಡ್ರು ಇದ್ರು ನಾರಾಯಣಸ್ವಾಮಿ, ರಾಮಕೃಷ್ಣ ಅಂತ ನಾರಾಯಣಸ್ವಾಮಿಗೆ ಎಲ್ಲ ಕುಟುಂಬ ಎಲ್ರಿಗೂ ಕೂಡ ಆ ದೇವಿ ಚೌಡೇಶ್ವರಿ ಆರೋಗ್ಯ ಭಾಗವನ್ನು ಕೊಡಲಿ. ಮುಂದಿನ ವರ್ಷ ಒಳ್ಳೆ ಮಳೆ ಬೆಳೆ ಆಗಲಿ. ಮಳೆ ಬೆಳೆ ಆಗಲಿ, ಸಮೃದ್ಧಿ ಆಗಲಿ. ಇಷ್ಟೆಲ್ಲ ಕಾರ್ಯಕ್ರಮಗಳು ಮಾಡೋದಕ್ಕೂ ಕೂಡ ಭಗವಂತ ಆರಾರು ಭಾಗ್ಯವನ್ನು ಕೊಟ್ಟು ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡೋ ಶಕ್ತಿಯನ್ನು ಕೊಡಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತಾರೆ. ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ, ಬಹಳ ಚೆನ್ನಾಗಿ ಮಾಡಿದ್ದಾರೆ ಗಣೇಶ್ ಭಟ್ರು ಮತ್ತು ಅವರ ಜೊತೆಯಲ್ಲಿ ಬಂದಿರೋ ಎಲ್ರಿಗೂ ಕೂಡ, ಸಂಗಡಿಗರಿಗೂ ಕೂಡ ಧನ್ಯವಾದಗಳನ್ನ ಹೇಳೋದು. ನೋಡಪ್ಪ ಆರ್ತಾಯಿನಬ್ರೆ ಉಂಡು 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 ಉಂಡು